ಬುಕ್ಕನ್ನ ತಿಂತಿದ್ದೆ. ನೀನು ಅಕ್ಕನಿಗೆ ಹೇಳ್ತಿ ಓದು ಓದು ಅಂತೇಳಿ, ಅದಕ್ಕೆ ನಾನು ಓದಕ್ಕೂ ಅಂತೇಳಿ ಓದಕ್ಕೆಲ್ಲ ತುಂಬ ಹೊತ್ತು ಕೂತನಕ್ಕಲ್ಲಮ್ಮ. ಅದ್ರ ಬದಲು ಈ ಬಣ್ಣ ಬಣ್ಣದೆಲ್ಲ ತಿಂದರೆ ಹೊಟ್ಟೆ ಒಳಗೋಗಿ ತಲೆ ಒಳಗೋಗಿ ಎಲ್ಲದೂ ಅರ್ಥ ಆಗ್ತಿತ್ತಲ್ಲಮ್ಮ, ಅದಕ್ಕೆ ತಿಂತಾ ಇದ್ದೆ. ಸರಿಮ್ಮ, ಸೈಡ್ ತಿಂತಾ ಇದೆ ಅಂತ ನೋಡ್ತೀನಿ. ಯಾವ ಪೇಜಿಂದ ತಿನ್ನಿ? ಯಾವ ಪೇಜಿಂದ ತಿನ್ನಕ್ಕೂ ನೋಡ್ತಾ ಇದ್ದೀನಿ. ನೋಡಿ ನೋಡಿ ತಿಂತೆ ಆಯ್ತಾ? ನೋಡಿ ಇಷ್ಟು ಬಣ್ಣ ಬಣ್ಣದೈತೆ. ಇದಾ? ಇದು ನೋಡು, ಎಂತ ಬಣ್ಣ ಅಪ್ಪ ಇದು? ಇದೆಂತ ಬಣ್ಣ ಅಂತಾರೆ ಅಮ್ಮ? ಅಮ್ಮ ಹೇಳಮ್ಮ, ಎಂತ ಬಣ್ಣ ಅಂತಾರೆ? ಇದಕ್ಕೂ ನೋಲಪ್ಪ ಎಷ್ಟು ಬಣ್ಣ ಬಣ್ಣ ಐತಿ ಅಂತೇಳಿ. ಕೂರಕ್ಕೂ ಆಗ್ತಿಲ್ಲ, ಈ ಕಡೆ ತೆವಳಕ್ಕೂ ಅಂದ್ರೆ ತೆವಳಕ್ಕೂ ಆಗ್ತಿಲ್ಲ ಅಮ್ಮ. ಅದಕ್ಕೆ ಒಮ್ಮೆಗೆ ತಿಂದು ಬಿಟ್ರೆ ಪದೇ ಪದೇ ಬುಕ್ಕು ಓದೋದು ಓದೋದು ಅಂತ ಇರಲ್ಲ ಅಮ್ಮ. ಅದಕ್ಕೆ ಒಮ್ಮೆಗೆ ತಿಂದು ಬಿಡ್ತೆ ಆಯ್ತಾ? ನಾನು ರಾತ್ರಿಗೆಲ್ಲ ಊಟ ಎಂತ ಮಾಡಕ್ಕೂ ಅಂತಿಲ್ಲ, ನಾನು ಬುಕ್ಕನ್ನೇ ತಿಂದು ಬಿಡ್ತೀನಿ ಆಯ್ತಾ? ಚೀಲನ ಚೀಲಕ್ಕೆ ಬರ್ತಿಲ್ಲ ಅಮ್ಮ. ಫಸ್ಟಿನ ಪೇಜು ಎಂತ ದಪ್ಪ ಮಾಡಿಯಲ್ಲಮ್ಮ. ನೋಡಕ್ಕೆ ಮಾತ್ರ ಚಂದ ಇದ್ದು, ಬಣ್ಣ 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 ಬಣ್ಣ. ಇದು ತಿಂದೆ ಬಣ್ಣ ಬಣ್ಣ ಕಲ್ಲರ್ ಹಾಕಿನಲ್ಲ ಅಮ್ಮ. ನಾನು ಇದೇ ತರದ ಬಣ್ಣ ಬಣ್ಣ ಕಲ್ಲರ್ ಹಾಕಿನಲ್ಲ. ಎಷ್ಟು ದಪ್ಪ ಐತೆ ಅಮ್ಮ ಇದು ಬುಕ್ಕು. ಎತ್ತಕ್ಕೆ ಗೊತ್ತಿಲ್ಲ ಅಮ್ಮ ನನಗೆ ಈ ಬುಕ್ನ. ಸಿಕ್ಕಿತ್ತು ನನಗೆ ತಿನ್ನಕ್ಕೆ. ನಮ್ 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 ನಮ್. ಸ್ವಲ್ಪ ರುಚಿ ಇದ್ದು ಇದು ಎಂತದೋ ಒಂಥರ ರುಚಿ ಅಮ್ಮ. ಇದು ಹಾಲಿನ ರುಚಿ ಎಲ್ಲ ಇಲ್ಲೇ ಒಂಥರ ರುಚಿ ಇತ್ತಮ್ಮ. ಇದನ್ನ ಬೇಗ ಬೇಗ ತಿಂದು ಮುಗಿಸಿದಲೆ ಮತ್ತೆ ಒಂದು ಬೇಗ ಕೊಡಮ್ಮ, ತಿನ್ನುತ್ತೆ ನಾನು. ಓದು 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 ಅಂತ ಹೇಳೋದಕ್ಕೆ ನಾನು ಈಗ ಸಣ್ಣ ಇದ್ದಾಗ ಬುಕ್ ಎಲ್ಲ ತಿಂದರೆ ಮತ್ತೆ ಓದಕ್ಕೂ ಅಂತಿಲ್ಲ. ಬುಕ್ಕಲ್ಲಿದ್ದೆಲ್ಲ ನನ್ನ ತಲೆಗೆ ಮತ್ತೆ ಹೊಟ್ಟೆಗೆಲ್ಲ ಹೋಗಿ ಚಂದಕ್ಕೆ ಓದಬೇಕು.